ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ನೀವು ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಮಾಡಿ. ಕಮೆಂಟ್ಸಲ್ಲಿ ಕೇಳ್ತಾ ಇರ್ತೀರಾ, ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಸ್ಗೆ ನೀವು ಕಾಲ್ ಮಾಡಿದಾಗ ಖಂಡಿತವಾಗ್ಲೂ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಪಡ್ಕೊಳ್ಬೋದು. ಸಾಕಷ್ಟು ಜನ ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳಿದ್ದವರು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಂಡಿದ್ದಾರೆ. ಅವರ ಒಂದು ಸಮಸ್ಯೆಗಳಿಂದ ಶೀಘ್ರವಾಗಿ ಹೊರಗಡೆ ಬರೋದಕ್ಕೆ ಅಕ್ಷಯ ವೃಕ್ಷ ಖಂಡಿತವಾಗ್ಲೂ ಸಹಾಯ ಮಾಡಿದೆ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬರಿಗೂ ಕೂಡ ಎಲ್ಲೋ ಒಂದು ಕಡೆ ದೇವರನ್ನ ಒಲಿಸ್ಕೊಳ್ಬೇಕು, ದೇವಿಗಳನ್ನ ಒಲಿಸ್ಕೊಳ್ಬೇಕು, ಅದರಲ್ಲೂ ವಿಶೇಷವಾಗಿ ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅನ್ನೋಂಥ ಆಸೆ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಹಣಕಾಸು ಚೆನ್ನಾಗಿರುತ್ತೆ ಲಕ್ಷ್ಮಿನ ಒಲಿಸ್ಕೊಂಡ್ರೆ, ಶುಕ್ರವಾರ ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ರೀತಿ ಅನೇಕವಾಗಿರುವಂಥ ಪ್ರಯತ್ನಗಳು ಮಾಡ್ತಾ ಇರ್ತೀವಿ. ಆದರೆ ಇವತ್ತಿನ ಪ್ರಶ್ನೆ, ಈ ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತಂದರೆ ಲಕ್ಷ್ಮಿಗೆ ಇಷ್ಟವಾದ ಹೂವು, ಈ ಹೂವಿನಿಂದ ಪೂಜೆ ಮಾಡಿದ್ರೆ ಲಕ್ಷ್ಮಿ ನಿಮಗೆ ಬೇಗ ಒಲಿತಾಳೆ, ಈ ರೀತಿ ಏನಾದರೂ ಇರುತ್ತಾ ಗುರುಗಳೇ? ಆ ರೀತಿ ಹೂವು ಇತ್ತು ಅಂತಂದರೆ ಆ ಹೂವದ ಸೀಕ್ರೆಟ್ ಯಾವುದು? ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪ್ರಕೃತಿಯಲ್ಲಿ ಎಲ್ಲವೂ ಕೂಡ ಆಯಾಯ ಋತುಮಾನಗಳ ಪ್ರಕಾರ ಆ ಕಾಲಕ್ಕೆ ಸಂಬಂಧಪಟ್ಟ ಇರತಕ್ಕಂತಹದ್ದು ಹಣ್ಣು, ಹೂವು, ಕಾಯಿ ಬಿಡ್ತಕ್ಕಂತಹದ್ದು. ಅದನ್ನು ನೀವು ಸೀಸನ್ ಅಂತ ಏನು ಕರಿತೀರೋ, ಸೀಸನ್ ಫ್ರೂಟ್, ಸೀಸನ್ ಫ್ಲವರ್ ಅಂತ ಏನು ಕರಿತೀರೋ, ಅವೆಲ್ಲವೂ ಕೂಡ ಆ ಪ್ರಕೃತಿಗೆ ಇಷ್ಟವೇ ಆಗಿರುವಂಥದ್ದು. ಇನ್ನು ಮನೆಯಲ್ಲಿ ಬಹುಶಃ ನೀವೇನಾದರೂ ಒಂದು ಏನೇ ಸ್ಪೆಷಲ್ ಅಕೇಷನ್ಸ್ ಅಂದರೆ ವಿಶೇಷವಾಗಿರೋಂಥ ದಿನಗಳನ್ನು ನೀವು ಆಯ್ಕೆ ಮಾಡಿಕೊಂಡಾಗ, ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಅದೆಲ್ಲರಿಗೂ ಗೊತ್ತಿರೋವಂಥದ್ದೇ. ಆದರೆ ನೀವು ನಿಮ್ಮ ಮನೆಯಲ್ಲಿ ಒಂದು ಎಕ್ಸಾಂಪಲ್ ವೈಭವ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಿ, ಅಥವಾ ಐಶ್ವರ್ಯ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಿ, ಸಂತಾನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀರಿ, ವಿದ್ಯಾ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಈ ರೀತಿಯಾಗಿ ಏನೋ ಒಂದು ಬರುತ್ತಪ್ಪ, ಹಾಗೆ ಅಂತ ತೆಗೆದುಕೊಂಡ್ರೆ ಅಲ್ಲಿ ಪುಷ್ಪಗಳು ಬದಲಾವಣೆ ಆಗ್ತವೆ. ವಿಶೇಷವಾಗಿ ಪಾರಿಜಾತ ನಿಲಯಾಯ ನಮಃ, ಬಿಲ್ವ ನಿಲಯಾಯ ನಮಃ, ಮಂದಾರ ಪುಷ್ಪ, ಇವೆಲ್ಲವೂ ಕೂಡ ಬಹಳ ಬಹಳ ವಿಶೇಷವೇ. ಆದರೆ ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಪೂಜೆಗೆ ನಾವು ಇದನ್ನು ಬಳಸ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗ್ತಕ್ಕಂತಹದ್ದು. ಈಗ ಸಿದ್ಧಿಲಕ್ಷ್ಮಿಗೆ ಬರ್ತಕ್ಕಂಥದ್ದು ನೀವು ಹೇಳೋ ಹಾಗೆ ಈ ಧನಲಕ್ಷ್ಮಿ ಪೂಜೆ, ನಮಗೆ ಧನವೇ ಇಲ್ಲಿ ಪ್ರಧಾನ ಅನ್ನೋದಾದರೆ ಧನಲಕ್ಷ್ಮಿಯನ್ನು ನಾವೀಗ ಪೂಜೆ ಮಾಡಿ ಬರಮಾಡಿಕೊಳ್ತಾ ಇದ್ದೀವಿ ಅಂತಂದರೆ ಅಲ್ಲಿ 8 ಥರದ ಪುಷ್ಪಗಳನ್ನು ಹೇಳ್ತಾನೆ. ಪದ್ಮ, ಜಾಜಿ, ದವನ, ಮಂದಾರ, ಮಲ್ಲಿಗೆ, ಈ ಪತ್ರೆಗಳು ವಿತ್ ಅದರ ಜೊತೆಗೆ ಪುಷ್ಪಗಳು ಎರಡನ್ನೂ ಸೇರಿ ಮಾಡೋ ವಿಧಾನ ಹೇಳ್ತಾನೆ. ನಿಮ್ಮ ಮನೆಯ ಗೃಹ ಪ್ರವೇಶಕ್ಕೆ ನೀವು ಯಾರನ್ನೋ ಕರೆದಿದ್ದೀರಿ, ಯಾವತ್ತೂ ಕರೆಯಲ್ಲ, ವಿಶೇಷದಿಂದ ಕರಿತೀರಲ್ವ, ಹೌದು, ನಿಮ್ಮ ಬಂಧುಗಳನ್ನು, ನಿಮ್ಮ ಸನ್ಮಿತ್ರರನ್ನು, ಇವರೆಲ್ಲರೂ ಕೂಡ ಕರಿತೀರಿ. ಅವರೆಲ್ಲರೂ ಕೂಡ ವಿಶೇಷ ದಿನಕ್ಕೆ ಬರ್ತಾರೆ ಕೂಡ. ನೀವು ಆಹ್ವಾನ ಪತ್ರಿಕೆ ಕೊಟ್ಟಾಗ ಅವರು ಬರ್ತಾರೆ. ಯಾವ ರೀತಿ ನಿಮ್ಮ ಮನೆಗೆ ನೀವು ಮಾಡ್ತಾ ಇರ್ತಕ್ಕಂತಹದ್ದು ಈ ಮಂಗಳ ಕಾರ್ಯಕ್ಕೆ, ಈ ಫಂಕ್ಷನ್ಗೆ ನಿಮಗೆ ಬಂಧುಗಳು ಬರೋದು, ನಿಮ್ಮ ಮಿತ್ರರು ಬರೋದು ಎಷ್ಟು ಗ್ಯಾರಂಟಿನೋ ಬರ್ತಾರೆ ಅನ್ನೋದು ಕಾಯಂ. ಅಥವಾ ನೀವು 2 days ಬ್ಯಾಕ್ ಇನ್ವಿಟೇಷನ್ ಕೊಟ್ಟು ಬಂದಿದ್ದೀರಿ, ನೆಕ್ಸ್ಟ್ ಇವತ್ತು ಕಾರ್ಯಕ್ರಮ ಇದೆ ಅಥವಾ ನಾಳೆ ಬೆಳಗ್ಗೆ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಿ ಕೂಡ ಕೇಳ್ತೀರಿ, ಇಲ್ಲಿ ಬರ್ತಿದ್ದೀನಿ ಅಂತ ಕೂಡ ಅವ್ರು ಹೇಳ್ತಾರೆ. ಹಾಗೆಯೇ ನಿಮ್ಮ ಒಂದು ಫಂಕ್ಷನ್ಗೆ ನಿಮ್ಮ ಮಿತ್ರರು, ನಿಮ್ಮ ಬಂಧು ಬಳಗ ಹೇಗೆ ಬರ್ತಾರೋ, ಧನಲಕ್ಷ್ಮಿ ಪೂಜೆ ಮಾಡಿದ್ರು ಧನಲಕ್ಷ್ಮಿ ಬರ್ತಾಳೆ ಅನ್ನೋದು ಅಷ್ಟೇ ಪರಮ ಸತ್ಯ. ಆದರೆ ಮಾಡಬೇಕಾದ್ರೆ ಅದಕ್ಕೊಂದು ರೂಟ್ ಮ್ಯಾಪ್ ಇದೆಯಲ್ಲ, ಒಂದು ನ್ಯಾವಿಗೇಷನ್ ಇದೆಯಲ್ಲ, ಹೋಗಬೇಕಾದ್ರೆ ನೀವು ಆ ಧನಲಕ್ಷ್ಮಿಯನ್ನು ಬರಮಾಡಿಕೊಳ್ಬೇಕಾದ್ರೆ ನಿಮ್ಮ ಮನೆಯ ಒಂದು ನ್ಯಾವಿಗೇಷನ್, ನೀವು ಬಳಸುವಂಥ ಪೂಜಾ ಪದ್ಧತಿಯ ಪರಿಕರಗಳೇ ಆಗಿರುತ್ತವೆ. ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಅದರಲ್ಲಿ ಶ್ರದ್ಧೆ, ಭಕ್ತಿಯನ್ನು, ಆಮೇಲೆ ಪ್ರತಿಯೊಂದಕ್ಕೂ ಕೂಡ ನೀವು ಹೇಗೆ ಅಂತಂದರೆ ಕೆಲವೊಂದು ಪ್ರೋಕ್ಷಣೆಗೆ ಅನರ್ಹವಾಗಿರುತ್ತವೆ, ಕೆಲವೊಂದು ಪ್ರೋಕ್ಷಣೆಗೆ ಅರ್ಹವಾಗಿರುತ್ತವೆ. ಈಗ ನಾನು ಆ ಒಂದು ಅನರ್ಹದ್ದು ನಾನು ಬಳಸಲ್ಲ. ಇಲ್ಲಿ ಪೂಜೆಗೆ ಸಂಬಂಧಪಟ್ಟ ಯಾವುದೇ ಅದು ಪುಷ್ಪವಾಗಿರಲಿ, ಪತ್ರೆಯಾಗಿರಲಿ, ಪ್ರಸಾದವಾಗಿರಲಿ, ಯಾವುದಾದ್ರೂ ಸರಿಯೇ ಪ್ರೋಕ್ಷಣೆ ಮಾಡಿಯೇ ಮಾಡ್ತಕ್ಕಂಥದ್ದನ್ನು ಹೇಳ್ತೇನೆ. ಆ ಪ್ರೋಕ್ಷಣೆಗೆ ಬಹಳ ಒತ್ತು ಕೊಡುತ್ತಾನೆ, ಬಹಳ
ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಅಂತ ಹೇಳ್ತಕ್ಕಂಥದ್ದು ಒಂದು ಮಂತ್ರ ಇದೆ. ಅಪವಿತ್ರವಾಗಿರ್ತಕ್ಕಂತಹ ಈ ಮಂಗಳ ದ್ರವ್ಯಗಳನ್ನು ಪವಿತ್ರ ಮಾಡಲಿಕ್ಕೆ ಮಾಡ್ತಾ ಇರತಕ್ಕಂಥದ್ದೇ ಈ ಪ್ರೋಕ್ಷಣೆ. ಅಂತಹ ಆ ಪವಿತ್ರ ನಮಗೆ ಮಂತ್ರ ಬರ್ತಾ ಇಲ್ಲ ಗುರುಗಳೇ, ಅಥವಾ ನೀವು ಯಾರೋ ಒಬ್ಬರನ್ನ ಕರೆದು ಮಾಡಿಸ್ತೀರಿ ಧನಲಕ್ಷ್ಮಿ ಪೂಜೆ, ನೀವೇ ಮಾಡ್ತೀರ ಅಂತಂದಾಗ ಆ ಪುಷ್ಪಗಳು ಯಾವುದಾದರೂ ಆಗಿರಲಿ, ಮಂದಾರ ಪುಷ್ಪಗಳು, ಕೆಂಪು ವರ್ಣದ ಪುಷ್ಪಗಳು ಬಹಳ ಶ್ರೇಷ್ಠ ಧನಲಕ್ಷ್ಮಿಗೆ. ಹಾಗೆಯೇ ಸಂಪಿಗೆ ಹೂವು ಮತ್ತಷ್ಟು ಶ್ರೇಷ್ಠ ಧನಲಕ್ಷ್ಮಿ ಪೂಜೆಗೆ. ಇದನ್ನು ನೀವೇನು ಮಾಡಬೇಕು ಗೊತ್ತಾ, ಆ ಧನಲಕ್ಷ್ಮಿ ನೀವು ಫೋಟೋ ಇಟ್ಟಿದ್ದೀರಿ ಅಥವಾ ಕಳಶ ಇಟ್ಟಿದ್ದೀರಿ ಅಂತಂದರೆ ನೀವು ಅಷ್ಟೋತ್ತರವನ್ನು ಹೇಳಿಕೊಂಡು ಈ ಕೆಂಪು ನೀರು ಆರತಿ ಮಾಡ್ತೀರಲ್ಲ, ಆ ಕೆಂಪು ನೀರು ಆರತಿ ನೀರು ಮಾಡ್ತೀರಲ್ಲ, ಅದೇ ಪದ್ಧತಿಯಲ್ಲಿ ಒಂದೊಂದು ಪುಷ್ಪವನ್ನು ಕೂಡ ಆ ಕೆಂಪು ನೀರಲ್ಲಿ ಅದ್ದೋದು ಓಂ ಪ್ರಕೃತೇ ನಮಃ, ಓಂ ವಿಕೃತೇ ನಮಃ, ಓಂ ವಿದ್ಯಾಯೈ ನಮಃ. ಈ ರೀತಿಯೇ ಆ ಕೆಂಪು ನೀರನ್ನು ಅದ್ದೋದು. ನಿಮಗೆ ಆ ಪುಷ್ಪಗಳು 8 ವಿಧ ಸಿಗಲ್ಲ ಅಂತಂದಾಗ ಆ ಕೆಂಪು ನೀರನ್ನು ಅದ್ದಿ ಆ ದೇವಿಗೆ ಅರ್ಪಣೆ ಮಾಡ್ತಾರೆ. ಗೊತ್ತಿಲ್ಲ, ಬಹುಶಃ ನೀನು ಈ ಪುಷ್ಪಗಳು ಹಾಕದಿದ್ದಂಗೆ ಅವಳು ಪ್ರವೇಶವಾಗಿರುತ್ತಾಳೆ. ನಿನ್ನ ಕನಸು ನನಸಾದಾಗೇನೆ ಧನಲಕ್ಷ್ಮಿ ಬರಲಿಕ್ಕೆ, ನಿನ್ನ ಕನಸು ನನಸಾಗಲಿಕ್ಕೆ ಬಹುಶಃ ಈ ಆರತಿ ನೀರು ಪ್ರತಿ ಪುಷ್ಪವನ್ನು ಮುಟ್ಟಿ ಹಾಕ್ತೇನೆ ಅಂತಂದರೆ ನಿಮ್ಮ ಮತ್ತು ಆ ಒಂದು ಧನಲಕ್ಷ್ಮಿಯ ಆ ಅವಿನಾಭಾವ ಸಂಬಂಧವೇ ಅಂಥ ಅದ್ಭುತ ಅಮೋಘ ಆಹ್ಲಾದವಾಗಿರ್ತಕ್ಕಂತಹದ್ದು. ನೀವು ಅಂದೇ ಆ ಧನಲಕ್ಷ್ಮಿನ ವೆಲ್ಕಮ್ ಮಾಡಿದ ಹಾಗೇನೆ. ಖಂಡಿತ ಗುರುಗಳ, ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತಂದರೆ ಯಾವ ರೀತಿ ಪುಷ್ಪಗಳಿಂದ ನಾವು ಬರ್ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಉತ್ತಮವಾಗಿರುವಂಥ ವಿಚಾರವಾಗಿತ್ತು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ನೀವು ಕೂಡ ಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು, ಈಗಷ್ಟೇ ಗುರುಗಳು ತಿಳಿಸಿರೋದನ್ನ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.